ಈ ಶಾಲೆಗೆ ನಾನು ಬಂದು 6 ವರ್ಷ ಆಯಿತು. ಈ 6 ವರ್ಷದ ಒಳಗೆ ಸುಮಾರಷ್ಟು ಕೆಲಸಗಳನ್ನು ಮಾಡಿದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮಲ್ಲಿಕಾರ್ಜುನ ಗೌಡ್ರು ಅಂತ ಇದ್ದರು, ಎಣ್ಣೆಕೊಪ್ಪದವರು. ಅವರು ಮತ್ತು ಅವರ ತಂಡ ಸೇರಿಕೊಂಡು ಒಂದು ಸಣ್ಣದಾಗಿರ್ತಕ್ಕಂಥ ಪ್ರೌಢಶಾಲೆಯನ್ನು ಆರಂಭ ಮಾಡಿದರು. ಆರಂಭ ಮಾಡಿದಾಗಿಂದಲೂ ಕೂಡ ಸಣ್ಣ ಪುಟ್ಟ ಸೆಕ್ಷನ್ಗಳನ್ನು ಮಾಡ್ಕೊಂಡು ಆತದಲ್ಲೇ ಬಂತು. ಆ ನಂತರದಲ್ಲಿ 1951ರಲ್ಲಿ ಪ್ರೌಢಶಾಲೆ ಸ್ಥಾಪನೆ ಆಯಿತು. ಸ್ಥಾಪನೆ ಆದ ನಂತರದಲ್ಲಿ 25 ವರ್ಷಗಳ ನಂತರದಲ್ಲಿ ಕಾಲೇಜು ಕೂಡ ಆರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಶಾಲೆ ಇಡೀ ರಾಜ್ಯದಲ್ಲಿನೇ ಒಳ್ಳೆ ಪ್ರತಿಷ್ಠಿತ ಶಾಲೆಯೂ ಆಗಿದೆ. ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಮಾಡ್ತಾ ಇಲ್ಲಿವರೆಗೂ ಕೂಡ ತಂದಿಟ್ಟಿದ್ದೀವಿ. 2018ರಲ್ಲಿ ಏನಾಯಿತು ಅಂತಂದರೆ KPS ಶಾಲೆಗಳನ್ನು ಆರಂಭ ಮಾಡಿದರು. ಆ ನಿಟ್ಟಿನಲ್ಲಿ ನೋಡಿದರೆ ಸುಮಾರಷ್ಟು ಇನ್ಫ್ರಾಸ್ಟ್ರಕ್ಚರನ್ನು, ಸಾಕಷ್ಟು ಅನುದಾನಗಳು ಈ ಶಾಲೆಗೆ ಬಂದಿದ್ದಾವೆ. ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ವಿ, ಸ್ಮಾರ್ಟ್ TVಗಳನ್ನು ಮಾಡಿದ್ವಿ. ಎರಡು 2024-25ನೇ ಸಾಲಿನಲ್ಲಿ ಶಮಂತ್ ಅಂತ ವಿದ್ಯಾರ್ಥಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯದಲ್ಲಿ 3ನೇ ಸ್ಥಾನವನ್ನು ಕೂಡ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ಹಾಗೆಯೇ ಕಳೆದ ಬಾರು ಕೂಡ ನಮಗೆ ಕನ್ನಡ ಮೀಡಿಯಮ್ ಒಬ್ಬ ವಿದ್ಯಾರ್ಥಿ ಸಂಜಯ್ ಶಿವಪ್ಪ ಅಂತ, ಅವನು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ರೂ ಕೂಡ ಅವನು 625ಕ್ಕೆ 621 ಮಾರ್ಕ್ಸನ್ನು ಗಳಿಸಿ ತಾಲೂಕಿಗೆ ಮತ್ತು ಡಿಸ್ಟಿಕ್ಕಿಗೆ ಟಾಪರ್ ಆಗಿ ಹೊರಹೊಮ್ಮಿದೆ. ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕನ್ನಡ ಮೀಡಿಯಮಲ್ಲೇ ಓದಿದ್ದು, ಅದು ತುಂಬ ಹೆಮ್ಮೆಯ ವಿಷಯ. SLCಯಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ನಮ್ಮ ಟೀಚರ್ಸು ಮತ್ತು ಸರ್ಸ್ಗಳು ತುಂಬ ಸಪೋರ್ಟ್ ಮಾಡಿದರು ನನಗೆ. ಯಾವಾಗ ಮನೆಗೆ ಹೋಗಿ ಫೋನ್ ಮಾಡಿದರೂ ಕೂಡ ತಕ್ಷಣವೇ ಅವ್ರ ಕೆಲಸನೆಲ್ಲ ಬಿಟ್ಟು ತುಂಬ ಸಪೋರ್ಟ್ ಮಾಡಿದರು ನನಗೆ. ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು, ಕಂಪ್ಯೂಟರ್ಸ್ಗಳು, ಸ್ಮಾರ್ಟ್ ಬೋರ್ಡ್ಸು, ಲೈಬ್ರರಿಗಳು ಎಲ್ಲ ಸೌಲಭ್ಯಗಳು ಇತ್ತು. ಕಳೆದ ಬಾರಿ ಅದ್ರ ಹಿಂದಿನ ಬಾರಿ ರಾತ್ರಿ ಶಾಲೆಯನ್ನು ಮಾಡಿದ್ವಿ. ಆ ರಾತ್ರಿ ಶಾಲೆ ಮಾಡಬೇಕಾದ್ರೆ ಏನಾಗಿತ್ತು ಅಂದರೆ 42 ದಿವಸಗಳ ಕಾಲ ಅವರಿಗೆ ಸಹನಿವಾಸ ತರಬೇತಿಯನ್ನು ಕೊಟ್ಟು 97% ರಿಸಲ್ಟನ್ನು ನಾವು ಕೊಟ್ಟಿವಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಫಸ್ಟಿಗೆ ಕ್ಲಾಸ್ ತೊಗೊತಾ ಇದ್ದರು. ಲಾಸ್ಟಲ್ಲಿ ಎಲ್ಲ ಗಂಡ್ಮಕ್ಳನ್ನು, ವಿದ್ಯಾರ್ಥಿಯನ್ನರನ್ನು ಬಿಟ್ಟು ಗಂಡ್ಮಕ್ಳನ್ನ 8 ಗಂಟೆ ಮೇಲೆ ಇಲ್ಲೇ ರಾತ್ರಿ ಉಳಿಸ್ಕೊಂಡು ತುಂಬಾ ಪರಿಶ್ರಮ ಹಾಕಿದರು ಸರ್ಸ್ಗಳು. ಮನೆಯೆಲ್ಲ ಬಿಟ್ಟು ನಮ್ಮ ಜೊತೆನೇ ಉಳಿದು ತುಂಬಾ ಸಪೋರ್ಟ್ ಮಾಡಿದರು. ಆ ಪರಿಶ್ರಮ ಹಾಕಿದ್ರಿಂದ ನಾನು 625ಕ್ಕೆ 621 ಅಂಕಗಳನ್ನು ಗಳಿಸಿದೆ. 50ರಿಂದ 60 ಹಳ್ಳಿಗಳಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪಾಠ ಮಾಡೋದಕ್ಕೆ ನಾವು ಎಲ್ಲ ಶಿಕ್ಷಕರು ತಯಾರಾಗಿದ್ದೇವೆ. ಬೆಳಗ್ಗೆ ತಿಂಡಿ ಕೊಡ್ತೀವಿ, ಆಮೇಲೆ ಮಧ್ಯಾಹ್ನ ಸಾಮಾನ್ಯ ಊಟ ಮಾಡ್ತೀವಿ, ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕನ ರಾಜ್ಯದಲ್ಲೇ ಮಾಡಿಲ್ಲ. ಆ ಥರದಲ್ಲಿ ಶಿವಪ್ರಕಾಶ್ ಅಂತಕ್ಕಂಥವ್ರು ಈ ಶಾಲೆಯ ಹಳೆಯ ವಿದ್ಯಾರ್ಥಿ, ಅವರು ನಮಗೆ ಕೊಟ್ಟಿರೋದ್ರಿಂದ ಈ ವರ್ಷ ನೀರಿನ ಪರದಾಟ ತಪ್ಪಿದೆ. ಸಾಯಂಕಾಲನೂ ಕೂಡ ಟೀಚರ್ಸ್ ಎಲ್ಲ ಆಯಾ ವಿಷಯವಾರು ಶಿಕ್ಷಕರು ಅಲ್ಲೇ ಇದ್ದು, ನಾಳೆ ಎಕ್ಸಾಮ್ ಐತಿ ಅಂತಂದರೆ ಅದರ ಹಿಂದಿನ ದಿನ ಅವರೆಲ್ಲ ಶಿಕ್ಷಕರು ಇದ್ದು ಪಾಠ ಮಾಡ್ತಾರೆ. ನಾನೀಗ ಫಸ್ಟ್ PUCಯಲ್ಲಿ ಸೈನ್ಸಲ್ಲಿ PCMB ತಗೊಂಡು ವ್ಯಾಸಂಗ ಮಾಡ್ತಿದ್ದೇನೆ. ಫಸ್ಟ್ ಸ್ಟ್ಯಾಂಡರ್ಡಿಂದನೂ UPSC ಕ್ಲಿಯರ್ ಮಾಡೋದು ನನ್ನ ಏಮ್. ಅದು ಕ್ಲಿಯರ್ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಇದೇ ರೀತಿ ಓದಿ ನಮ್ಮ ಶಾಲೆಗೆ ಕೀರ್ತಿ ತರ್ತೀನಿ ಅಂತ. ವಸ್ತು ಪ್ರದರ್ಶನ ಮಾಡ್ತೇವೆ, ಪ್ರತಿಭಾ ಕಾರಂಜಿ ಅಂತ ಇದನ್ನು ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂತೀವಿ. ಆಮೇಲೆ ಸ್ಟೇಟ್ ಲೆವೆಲ್ವರೆಗೂ ಹೋಗ್ತಾರೆ. ಆಮೇಲೆ ನಾಟಕಗಳನ್ನು ಎಲ್ಲ ಮಾಡಿಸ್ತೇವೆ. ನಾಟಕಗಳನ್ನು ಮಾಡಿಸಿ ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲಿ ಹೋಗಿದೆ. ರಾಜ್ಯ ಮಟ್ಟದನ್ನು ಕೂಡ ಪ್ರತಿನಿಧಿಸ್ತದೆ. ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸು ಅಂತಕ್ಕಂಥದ್ದು ಒಂದು ಬಂದಿದೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಅಂತ ಬಂದಿದೆ. ಅವೆರಡೂ ಕೂಡ ಔದ್ಯೋಗಿಕ ಕ್ಷೇತ್ರಗಳು. ಅವರು ಇಲ್ಲಿ ಮುಗಿಸ್ಕೊಂಡು ಮತ್ತೆ ತಮ್ಮ ಬಿಸ್ನೆಸ್ಸನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. NSQF ಅಡಿಯಲ್ಲಿ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ಕಾರದಿಂದ KPS ಶಾಲೆಗಳಂತ ಮಾರ್ಪಾಟು ಮಾಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ. ಆ ಥರದಲ್ಲಿ KPS ಶಾಲೆಗಳನ್ನು ಈ ವರ್ಷ 800 KPS ಶಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯ ಸಂತೋಷದ ವಿಚಾರ. ಹಾಗೂ ಆ ಥರದಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದಿಷ್ಟು
ಸೌಲಭ್ಯಗಳನ್ನು ಪಡೆದುಕೊಂಡು ಒಳ್ಳೆಯ ವಿದ್ಯಾಭ್ಯಾಸದ ಕಡೆಗೆ ನಾವು ಗಮನ ಹರಿಸ್ಬೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಇನ್ನೊಂದು ಏನಂದರೆ ಪ್ರೈವೇಟಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಗೌರ್ಮೆಂಟಲ್ಲಿ ಅಷ್ಟೇನು ಚೆನ್ನಾಗಿಲ್ಲ ಅಂತ ಇದೆ. ಹೀಗೆ ಆತ್ಮವಿಶ್ವಾಸ ಇದ್ದರೆ ಯಾವುದೇ ಸ್ಕೂಲ್ ಮ್ಯಾಟ್ರ್ ಆಗಲ್ಲ. ಯಾವ ಸ್ಕೂಲಲ್ಲಿದ್ದರೂ ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಬೋದು. ಫಸ್ಟ್ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ನಮ್ಮ ಕೈಯಲ್ಲಿ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಯಾವ ಪ್ರೈವೇಟು ಗೌರ್ಮೆಂಟ್ ಸ್ಕೂಲೆಲ್ಲ ಮ್ಯಾಟ್ರ್ ಆಗಲ್ಲ. ಫಸ್ಟ್ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಹಾಗಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ನಾ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ನಮ್ಮ ಶಾಲೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿಯೇ ಉತ್ಕೃಷ್ಟವಾಗಿರ್ತಕ್ಕಂಥ ಶಾಲೆ, ಸಾಕಷ್ಟು ಸೌಲಭ್ಯಗಳನ್ನು ಹೊಂದಿದೆ. ಹಾಗಾಗಿ ಇಡೀ ರಾಜ್ಯದಲ್ಲೇ ನಮ್ಮ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಐತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.